ಡೈಲಾಗ್ ಮೂಲಕ ಫಸ್ಟ್ ಸ್ಟಾರ್ಟ್ ಮಾಡ್ತೀನಿ. ಇವತ್ತು ಫಸ್ಟ್ ಟೈಮು ಯಾವತ್ತೂ ಡೈಲಾಗ್ ಮೂಲಕ ಸ್ಟಾರ್ಟ್ ಮಾಡಿಲ್ಲ. ಅಣ್ಣ ಅಂದ್ರೆ ಶಿವಣ್ಣ, ನಾಡು ಅಂದ್ರೆ ಕರುನಾಡು. ಅಭಿನಯಕ್ಕೆ ಒಬ್ಬ ಚಕ್ರವರ್ತಿ ಅದು ಸುದೀಪ್ ಅಣ್ಣ, ಅದೇ ಕರ್ನಾಡಿಗೆ ಒಬ್ಬ ಚಕ್ರವರ್ತಿ ಅದು ಶಿವಣ್ಣ. ಓಕೆ, ಖುಷಿಯಾಗಿದೆ ಏನಂತಂದ್ರೆ ಶಿವಣ್ಣನ ಈ ತರ ನೋಡಕ್ ತುಂಬಾ ಖುಷಿ. ಇದು ಟ್ರೆಂಡ್ ಸೆಟ್ ಮಾಡೋದಿದೆಯಲ್ಲ, ನೀವು ಬೆಳಗಿಂದ ನೋಡ್ತಾ ಇದ್ರಿ ಎಲ್ಲ ಲುಂಗಿ, ಆ ಬ್ಲಾಕ್ ಶರ್ಟ್, ಆ ಟ್ರೆಂಡ್ ಎಲ್ಲ ಸುಮ್ನೆ ಸೆಟ್ ಮಾಡಕ್ ಆಗಲ್ಲ. ಇಲ್ಲ ಯಾರೋ 10 ಮಂದಿ ಕಾಸು ಕೊಟ್ಬಿಟ್ಟು ಹಾಕೊಂಬನ್ನಿ ಅಂದ್ರೆ ಆಗಲ್ಲ. ಯಾಕಂದ್ರೆ ಒಬ್ಬ 10 ವರ್ಷ ಹುಡುಗರಿಂದ 50 ವರ್ಷ ಹುಡುಗರು ವಯಸ್ಸಾಗಿರೋವರೆಗೂ ಆ ಒಂದು ಸ್ಟೈಲಲ್ಲಿ ಬಂದಿದ್ದಾರೆ. ಅದನ್ನ ಶಿವಣ್ಣ ಅಂತಂದ್ರೆ ಅದೊಂದು ಗತ್ತು ಮೊದಲು. ಯಾಕೆ ಆಮೇಲೆ ನಾನು ಸಿನಿಮಾ ಬಗ್ಗೆ ಹೇಳ್ತೀನಿ ಅಂದ್ರೆ, ತುಂಬಾ ಮಂದಿ ಹೇಳ್ತಾರೆ ಇವ್ ಮತ್ತೆ ಯಾವ್ದಾಗ ಹೇಳ್ತಾನೆ ಹಂಗಿಂಗೆ ಅಂತಲ್ಲ. ಸಿನಿಮಾ ಎಷ್ಟು ಪವರ್ಫುಲ್ ಆಗಿದೆ ಅಂತಂದ್ರೆ, ಒಂದೇ ಒಂದು ಡೈಲಾಗ್ ಬೇಡ, ಅವರು ಒಂದ್ 2-3 ಸೀನಲ್ಲಿ ಹಿಂಗ್ ಕಣ್ ತರಿಸ್ತಾರೆ. ಅದ್ ನೋಡ್ತಾ ಇರ್ಬೇಕಂದ್ರೆ ಹಿಂಗ್ ಕುತ್ಕೊಂಡಿದೀವಿ, ಕೈದು ಎಲ್ಲ ಕೂದ್ ಹಂಗೆ ಎದ್ದಿದೆ, ನಮ್ಗೆ ಗೊತ್ತಾಗದೆ ಬಂದಿರೋ ವೈಬ್ರೇಷನ್ ಅದು. ಅಂದ್ರೆ ಆ ಫಿಲಮ್ಗೆ ಅಷ್ಟು ಪವರ್ಫುಲ್ ಇದೆ ಅಂತ. ಅಂದ್ರೆ ಒಬ್ಬ ಮನುಷ್ಯ ಸೈಲೆಂಟ್ ಆಗಿರ್ತಾನೆ ಅಂತಂದ್ರೆ, ಸೈಲೆಂಟ್ ಆಗಿದ್ದೀನಿ ನೀನ್ ನನ್ಗೆ ಹೊಡಿತೀಯಾ, ನಾನ್ ಸೈಲೆಂಟ್ ಆಗಿದ್ದೀನಿ ನೀನ್ ಮತ್ತೆ ನೀನ್ ನನ್ಗೆ ಹೊಡಿತೀಯಾ, ನಾನ್ ಸೈಲೆಂಟ್ ಆಗಿದ್ದೀನಿ ಬಿಡಪ್ಪ ನನ್ಗೆ ಇದೆಲ್ಲ ಬೇಡ, ನೀನ್ ಹೊಡಿತೀಯಾ. ಒಂದೇ ಸಲ ನೀನ್ ಒದೇನಾ, ನೀನ್ 10 ಹೊಡೆದಾಗ ನಾನು ರಿಟರ್ನ್ 1 ಹೊಡೆಯ ಇದೆಯಲ್ಲ, ನೀನ್ 10ಕ್ಕಿಂತ ಇದು 1 ಪವರ್ಫುಲ್ ಆಗಿರುತ್ತೆ. ಅಷ್ಟು ತಾಳ್ಮೆ, ಆ ತಾಳ್ಮೆನ ಶಿವನ ಎಷ್ಟು ನೀಟಾಗಿ ತೋರಿಸ್ಕೊಟ್ಟಿದ್ರೆ ಈ ಫಿಲ್ಮ್ ಅಲ್ಲಿ. ನೀವು ಫಸ್ಟ್ ಹಾಫ್ ನೋಡ್ಬೇಕಂದ್ರೆ, ನೀನು ನ್ಯಾಯಗೋಸ್ಕರ ಹೋರಾಡ್ತೀಯ, ನೀನು ನ್ಯಾಯಯುತವಾಗಿ ಹೋರಾಡ್ತೀಯ, ಅದೇ ನಿನ್ ಸಮಾಜಕ್ಕೆ ಒಳ್ಳೇದ್ ಮಾಡಕ್ಕೋಸ್ಕರ ಒದ್ದಾಡ್ತೀಯ. ಅದೇ ಸಮಾಜ ನಿನ್ನ ಒದ್ದಾಡೋದನ್ನು ನೋಡದೆ ನಿನ್ನ ರಿಟರ್ನ್ ಆಗಿ ಒಂದು ಯಾವುದೋ ಒಂದು ಕೈಗೊಂಬೆ ಆಗಿ ನಿನ್ಗೆ ರಿಟರ್ನ್ ಆಗುತ್ತೆ ಅಂತಂದ್ರೆ, ನಾನ್ ನಿನ್ಗೆ ಅದೇ ಉಲ್ಟಾ ಕಳ್ಳ ತೆಗ್ದಾಗ ಏನಾಗ್ಬೋದು ಅನ್ನೋದು ಅದು ಭೈರತಿ ರಣಗಲ್. ಅದನ್ನೇ ಹೇಳಿದ್ನಲ್ಲ, ಆ ಕಣ್ಣು ಆಕ್ಟಿಂಗು ಅದು ಒಂದು ನಮ್ಗೆ ಕೆಲವರಿಗೆ ದೇವ್ರು ಕೊಟ್ಟ ಕಲೆ ಅಂತೀವಿ. ಒಂದು ಉಪೇಂದ್ರ ಸರ್, ಅದು ಆಕ್ಟಿಂಗ್ ಅಲ್ಲ, ಅದು ಒಂದು ಡ್ಯಾನ್ಸ್ ಅಂತೀವಿ ಉಪೇಂದ್ರ ಸರ್ನ, ಅದ್ರಲ್ಲಿ ತೋರಿಸ್ಬಿಡ್ತಾರೆ. ಶಿವಣ್ಣಂದು ಆ ಒಂದು ಕಣ್ಣು ನೋಡಿದ್ರೆ ಆ ಭಯ ಬಂದ್ಬಿಡುತ್ತೆ ರಿಯಲ್ ಲೈಫ್ ಅಲ್ಲೂ. ಅಂದ್ರೆ ನಾನು ಹೇಳ್ತಾ ಇರೋದು ಸಿನಿಮಾ ಅಂತಲ್ಲ, ಅವ್ರು ಎಷ್ಟು ಲವ್ಲಿ ಆಗಿರ್ತಾರೋ, ಎಷ್ಟು ಕಾಮಿಡಿ ಆಗಿ. ನಾವು ನೋಡಿದಂಗೆ, ನಾನು ಅವ್ರನ್ನ ತುಂಬಾ ಪರ್ಸನಲ್ ಆಗಿ ಎದುರುಗಡೆ ನೋಡಿದಾಗ, ಕೆಲವೊಂದು ಫಂಕ್ಷನ್ಗಳಲ್ಲಾದ್ರೂ ಅಷ್ಟೇ, ಅಪ್ಪ ಹಿಂಗ್ ನೋಡಿದಾಗ ಒಂದೊಂದ್ಸಲ ಆ ಮಕ್ಳ ಹತ್ರ ಖುಷಿಯಾಗಿ ಆಡ್ತಾ ಇರ್ತಾರೆ. ಅಪ್ಪು ಬಾಸ್ನೂ ನೋಡಿದೀವಿ, ಇವ್ರನ್ನ ನೋಡಿದೀವಿ, ರಾಜ್ ಕುಟುಂಬನೇ ಹಂಗೆ ಅನ್ಕೋತೀನಿ. ಬಟ್ ಕೆಲವೊಂದ್ಸಲ ಬೇರೆಯವ್ರಿಗೆ ಅದು ಬೇರೆ ತರ ಅನ್ಸುತ್ತೆ. ಯಾಕಂದ್ರೆ ಇವತ್ತಿನ ಒಂದು ನಾವು ಕನ್ನಡ ಸಿನಿಮಾ ಇಂಡಸ್ಟ್ರಿ ಯಾವ ಲೆವೆಲ್ಗೆ ಹೋಗಿದೀವಿ ಅಂತಂದ್ರೆ, ನಾವು ಒಂದ್ ಡೈಲಾಗ್ ಹೇಳಕ್ ಇಷ್ಟಪಡ್ತೀನಿ. ನೀನ್ 100 ಕೋಟಿ ಹಾಕ್ಬಿಟ್ಟು ಪ್ಯಾನ್ ಇಂಡಿಯಾ ಮೂವಿ 1000 ಮಂದಿ ಮಾಡ್ಬೋದು ಗುರು, ಕಾಸು ಇದ್ರೆ ಸಾಕು. ಆದ್ರೆ ನೀನ್ 10 ಕೋಟಿ ಹಾಕ್ಬಿಟ್ಟು ನಾನು ಕನ್ನಡದ ಫಿಲ್ಮ್ ಮಾಡ್ತೀನಿ ಅಂತೀಯಲ್ಲ, ಅದು ಗಂಡಸ್ತನ, ಅದು ದಮ್ಮು. ಹೆಂಗೋ ಯಾರ್ಯಾರೋ ಬರ್ತಾರ ಅಂತ ತಕ್ಷಣನೇ ನಾನು ಆದ್ರೆ ಶಿವನ್ ನನ್ಗೆ ಇನ್ನೊಂದು ನನ್ನ ಕಡೆಯಿಂದ ಒಂದು ಅಂಬಲ್ ರಿಕ್ವೆಸ್ಟ್ ಏನಂದ್ರೆ, ಅಣ್ಣ ಈ ತರದ ಸಿನಿಮಾ ಮಾಡೋಣ, ವರ್ಷಕ್ಕೆ 2 ಸಿನಿಮಾ ಸಾಕಣ. ನನ್ಗೆ ವರ್ಷಕ್ಕೆ ನೀವು 100 ಸಿನಿಮಾ ಬೇಡ ಅಣ್ಣ, ವರ್ಷಕ್ಕೆ 2 ಸಿನಿಮಾ ಸಾಕಣ, ಈ ತರ ಇರ್ಲಿ ಅಣ್ಣ, ತುಂಬಾ ಖುಷಿ ಆಗ್ಬಿಡ್ತೀವಿ. ಆಮೇಲೆ ಇದು ಇನ್ನೊಂದು, ಕೆಲವರಿಗೆ ಯಾರೋ ಅದೇ ಬೇರೆಯವ್ರ ಸಿನಿಮಾ ನೋಡ್ಬೇಡಿ, ನಾನು ಒಂದು ಹೇಳಕ್ ಇಷ್ಟಪಡ್ತೀನಿ. ಇವಾಗ ನೀವು ಎಷ್ಟು ಮಾರ್ಕ್ಸ್ ಕೊಡ್ತೀರಾ ಅಂತಂದ್ರೆ ಅದು ಹೇಳಕ್ ಬರಲ್ಲ. ಯಾಕಂದ್ರೆ ಶಿವಣ್ಣನ್ಗೆ ಮಾರ್ಕ್ ಕೊಡುವಷ್ಟೆಲ್ಲ ದೊಡ್ಡವನಂತೂ ನಾನಲ್ಲ. ಯಾಕಂದ್ರೆ ಶಿವಣ್ಣನ್ಗೆ ಒಂದು ತಾಯಿನ ಹೆಂಗ್ ಪ್ರೀತಿ ಮಾಡಬಹುದು ಅಂತ ಜೋಗಿಯಲ್ಲಿ ತೋರಿಸ್ಕೊಟ್ರು, ಒಂದು ಲವ್ವರ್ನೂ ನೀನ್ ಪ್ರೀತಿ ಮಾಡ್ಬೋದು ಅಂತ ಹೇಳ್ಬಿಟ್ಟು ಮೈಲಾರಿಯಲ್ಲಿ ಹೇಳ್ಕೊಟ್ರು. ಇವತ್ತು ಒಂದು ತಂಗಿ ಇಲ್ಲದವನ್ಗೆ ನನ್ಗೊಂದು ತಂಗಿ ಇರ್ಬೇಕಿತ್ತು ಅಂತ ಫೀಲ್ ಆಗುತ್ತೆ. ಅವಾಗ ಬನ್ನಿ ಭೈರತಿ ರಣಗಲ್ಗೆ. ಒಬ್ಬ ತಂಗಿ ಇರುವವನ್ಗೆ ನಾವು ಅವಳ ಹತ್ರ ಮಾತಾಡ್ತಾ ಇರ್ಲಿಲ್ಲ ಅಂದ್ರೆ ಹೋಗ್ಬಿಟ್ಟು ತಂಗಿ ಹತ್ರ ನಾನು ಯಾವ ತರ ನಾನು ತಂಗಿನ ಲವ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಇವತ್ತಿನ ನೋಡ್ತಾನೆ, ಅದು ಭೈರತಿ ರಣಗಲ್. ಯಾಕಂದ್ರೆ ಮೈಲಾರಿ ಎಲ್ಲ ನಾವೆಲ್ಲ ಹೈಸ್ಕೂಲಲ್ಲಿ ಇದ್ದಾಗ ಬಂಕ್ ಹೊಡೆದ್ಬಿಟ್ಟು ನೋಡಿರೋ ಫಿಲಮು. ಜೋಗಿ ಎಲ್ಲ ನಮ್ ನೋಡಿದಾಗ ಆ ತಾಯಿ ಪ್ರೀತಿ ಅಯ್ಯೋ ಹಿಂಗೆಲ್ಲ ಮಾಡ್ಬೋದು ಅಂತ ಅನ್ಸಿರೋ ಫಿಲ್ಮು. ಇವತ್ತು ಭೈರತಿ ರಣಗಲಲ್ಲಿ ಆ ಎಲ್ಲಾ ಸೆಂಟಿಮೆಂಟ್ ಅನ್ನು, ಯಾಕಂದ್ರೆ ಶಿವಣ್ಣನ್ಗೆ ಮಾತ್ರ ಆ ಪವರ್ ಇರೋದು, ಅದನ್ನಂತೂ ನೀಟಾಗಿ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಆಮೇಲೆ ಬೇರೆ ಫಿಲಮ್ ನೋಡ್ಬೇಡಿ ಅನ್ನೋರಿಗೆ ಇಷ್ಟು ನಾನು ಹೇಳೋದು, ಏಟರ್ಸ್ ಅಂತ ಯಾರು ಇರ್ತೀರಾ, ಶಿವಣ್ಣನಿಗೆ ಯಾರು ಇರಲ್ಲ ಅಂತ ಅನ್ಕೋತೀನಿ. ಅದು ಒಂದ್ ಮಗು ಮನಸ್ಸು. ಆದ್ರೆ ನಿಮ್ಮ ಪರ್ಸನಲ್ ಜಿದ್ದುಗೋಸ್ಕರ ಏಟರ್ಸ್ ಅಂತ ಇಟ್ರೆ ಅವ್ರಿಗೆ ಹೇಳೋದಿಷ್ಟೇ, ನೀವು ಏಟರ್ಸ್ ಆಗಿ ಥಿಯೇಟರ್ ಹೊರಗಡೆಯಿಂದ ಏಟರ್ಸ್ ಆಗಿ ಬಂದು ಸಿನಿಮಾ ನೋಡಿ ಹೋಗ್ಬೇಕಂದ್ರೆ ಅವ್ರಿಗೆ ಫ್ಯಾನ್ ಆಗಿ ಹೋಗ್ತೀರಾ, ಇಷ್ಟು ನನ್ನ ಚಾಲೆಂಜ್. ಶಿವಣ್ಣ ಅವರ ಇವಾಗ ಆರೋಗ್ಯದಲ್ಲಿ ಏರ್ಪೇರಾಗಿದೆ. ಒಂದು ಶಿವಣ್ಣನ ಅಭಿಮಾನಿಯಾಗಿ ನೀವು ಅದ್ರ ಬಗ್ಗೆ ಏನ್ ಹೇಳ್ತೀರಾ? ನಾನು ನನ್ನ ಸುದೀಪಣ್ಣನ ಅಭಿಮಾನಿ ಕಡೆಯಿಂದ, ನಾನ್ ಸುದೀಪಣ್ಣನ ಎಷ್ಟು ಪ್ರೀತಿಸ್ತೀನಿ ಅಷ್ಟು ಸುದೀಪಣ್ಣನ ಪ್ರೀತಿಸೋರ್ ಕಡೆಯಿಂದ ಎಲ್ಲರೂ ಶಿವಣ್ಣನ ಅಷ್ಟೇ ಪ್ರೀತಿಸ್ತಾರಂತ ಅನ್ಕೋತೀನಿ.
ನಮ್ಗೆ ಬೇರೆ ಏನು ಹೇಳಕ್ಕಾಗಲ್ಲ, ದೇವರಲ್ಲಿ ನಾವು ಪ್ರಾರ್ಥನೆ ಮಾಡ್ಬೋದು. ನಾವು ಯಾವಾಗ ದೇವ್ರ ನೆನೆಸ್ಕೋತೀವಿ ಯಾವಾಗ ಶಿವಣ್ಣಂಗೂ ಒಂದು ಆಯಸ್ ಕೊಡೋಣ ದೇವ್ರ ಅಂತ ಪೂಜಿಸ್ಬೋದು. ನಮ್ ಕಡೆಯವ್ರು ಎಲ್ಲ ಹಾಗಂದ್ರೆ ಅವರು ಕರ್ನಾಡನೇ ಆಲ್ರೆಡಿ ಗೆದ್ದು ಬಂದಿದ್ದಾರೆ, ಇನ್ನು ಸಾವಲ್ಲ ಯಾವ ಲೆಕ್ಕ ಅವ್ರಿಗೆ. ನಮ್ಗೆಲ್ಲ 1-50 ವರ್ಷ ಆಗುತ್ತೆ, ಬಟ್ ಅವ್ರಿಗೆ ಹೆಂಗಂದ್ರೆ ಅವ್ರು 60 ವರ್ಷದಿಂದ 59 ಆತರ ಅವ್ರಿಗೆ ವಯಸ್ಸು ಕಮ್ಮಿ ಆಗ್ತಾ ಬರೋದು. ಸೊ ಅವ್ರಿಗೆ ಏನು ಆಗಲ್ಲ ಅಂತ ಹೇಳ್ಬಿಟ್ಟು ಒಂದು ಯಾಕೆ ನಾವ್ ಏನಕ್ಕೆ ನೆಗೆಟಿವ್ ಆಗಿ ಏನಾಗುತ್ತೆ ಭಯ ಪಡ್ಬೇಕು. ಶಿವಣ್ಣನೇ ಬಾಯ್ಬಿಟ್ಟು ಹೇಳಿದಾರಲ್ಲ, ಭಯ ಪಡೋದ್ ಬೇಡ ಅಂತ ಹೇಳ್ಬಿಟ್ಟು ಧೈರ್ಯದಿಂದ ಇರೋಣ. ಅವ್ರ ಜೊತೆ ನಾವು ಆಲ್ವೇಸ್ ಇದೀವಿ.